ಇನ್ನು ದೆಹಲಿ ಚುನಾವಣೆ ದಂಗಲ್ ಒಂದ್ ಕಡೆ ಆದ್ರೆ ಇತ್ತ ನಮ್ಮ ರಾಜ್ಯ ಬಿಜೆಪಿಯ ರೆಬೆಲ್ಸ್ ತಂಡವು ಕೂಡ ಇಂದು ದೆಹಲಿಯಲ್ಲಿ ಬೀಡು ಬಿಟ್ಟಿತ್ತು. ರೆಬೆಲ್ಸ್ ತಂಡ ಒಂದೇ ಆದರೂ ಕೂಡ ಅದರಲ್ಲೇ ಪ್ರತ್ಯೇಕ ಗುಂಪುಗಳಾಗಿ ದೆಹಲಿಯಲ್ಲಿ ವರಿಷ್ಠರ ಭೇಟಿ ಮಾಡುವಂತ ಕಸರತ್ತು ಮಾಡಿದ್ದಾರೆ. ಆ ಮೂಲಕ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕೋದಕ್ಕೆ ಗೆರಿಲ್ಲಾ ಯುದ್ಧ ಆರಂಭ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ಗೆರಿಲ್ಲಾ ಯುದ್ಧ ಆರಂಭಿಸಿದ ಯತ್ನಾಳ್ ಬಣ. ನಾವೆಲ್ಲ ದಿಲ್ಲಿಯೊಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನು ಭೇಟಿ ಆಗೋದಿಲ್ಲ, ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ರನ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ದೆಹಲಿಯಲ್ಲಿ ತಂತ್ರಗಾರಿಕೆ ಮಾಡಿ ವಾಪಸ್ಸಾದ ರೆಬೆಲ್ ತಂಡ ಒಂದೇ ಕಡೆ ಹೋಗಿ, ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಗೆರಿಲ್ಲಾ ಯುದ್ಧ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಗೆರಿಲ್ಲಾ ವಾರ್ ಆರಂಭಿಸಿದೆ. ದಿಲ್ಲಿಯ ನಾನಾ ಕಡೆಗಳಲ್ಲಿ ತಂಡೋಪತಂಡವಾಗಿ ವರಿಷ್ಠರನ್ನ ಭೇಟಿಯಾಗಿದೆ. ಒಂದೇ ಸಲಕ್ಕೆ ಎಲ್ಲರೂ ಒಟ್ಟಿಗೆ ವರಿಷ್ಠರನ್ನ ಭೇಟಿಯಾದ್ರೆ ಅದರ ಇಂಪ್ಯಾಕ್ಟ್ ಕಡಿಮೆ ಅಂತ ಯತ್ನಾಳ್ ಬಣದ ನಾಯಕರು ದೆಹಲಿಗೆ ತೆರಳಿ ಪ್ರತ್ಯೇಕವಾಗಿ ವರಿಷ್ಠರ ಭೇಟಿ ಮಾಡುವ ಕಸರತ್ತು ಮಾಡಿದೆ. ನಿನ್ನೆ ದಲಿತ ಒಬಿಸಿ ಅಸ್ತ್ರ, ಇಂದು ಲಿಂಗಾಯತ ಬ್ರಹ್ಮಾಸ್ತ್ರ. ವಿಜೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಯತ್ನಾಳ್ ಟೀಮ್ ಶಪಥ ಮಾಡಿದೆ. ಇದರ ಭಾಗವಾಗಿ ನಿನ್ನೆ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಹೈಕಮಾಂಡ್ ನಾಯಕರ ಬಳಿ ದೂರು ಕೊಟ್ಟಿದ್ರು. ಈ ಮೂಲಕ ಇಡೀ ತಂಡ ದಲಿತ ಹಾಗೂ ಒಬಿಸಿ ಅಸ್ತ್ರ ಪ್ರಯೋಗವನ್ನ ಯಶಸ್ವಿಯಾಗಿ ಮಾಡಿದ್ದು. ಇದೀಗ ಯತ್ನಾಳ್ ಟೀಮ್ ಲಿಂಗಾಯತ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಿದೆ. ಏನದು ಅಸ್ತ್ರ ಅಂತ ತೋರಿಸ್ತೀವಿ ನೋಡಿ. ಇಡೀ ಲಿಂಗಾಯತ ಸಮುದಾಯ ಬಿವೈವಿ ಹಿಂದೆ ಇಲ್ಲ. ಯಡಿಯೂರಪ್ಪನವರ ವರ್ಚಸ್ಸು ವಿಜಯೇಂದ್ರಾಗಿಲ್ಲ. ವಿಜಯೇಂದ್ರ ಬದಲಿಸಿದ್ರೆ ಯಾವುದೇ ಹಿನ್ನಡೆ ಆಗೋದಿಲ್ಲ ಅಂತಿರೋ ಲಿಂಗಾಯತ ನಾಯಕರು ಅಧ್ಯಕ್ಷ ಸ್ಥಾನದಿಂದ ವಿಜೇಂದ್ರರನ್ನ ಬದಲಿಸುವಂತೆ ಮನವಿ ಮಾಡಲು ಮುಂದಾಗಿದ್ದಾರೆ. ಇದರ ಜೊತೆಗೆ ಯತ್ನಾಳ್ ಬಣಕ್ಕೆ ತಟಸ್ಥ ಗುಂಪಿನಲ್ಲಿರೋ ನಾಯಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಬಿವೈವಿ ವಿರುದ್ಧ ವರಿಷ್ಠರಿಗೆ ಸಂದೇಶ ರವಾನಿಸಲಿದ್ದಾರೆ. ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನಾದಾರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಯಾರೂ ಇಲ್ಲರಿ. ಯಾರು ಒಂದು ಎರಡು ಮೂರು ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಪೇಮೆಂಟ್ ಸ್ವಾಮಿಗಳು ಒಂದಿಷ್ಟು ಇರ್ತಾರೆ, ಅವ್ರು 1 ಲಕ್ಷ ಕೊಟ್ಟುಕೊಳ್ಳೇ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ. ದೆಹಲಿಯಲ್ಲಿ ಬೊಮ್ಮಾಯಿ ಭೇಟಿ, ಹೋರಾಟದ ನೇತೃತ್ವ ವಹಿಸಲು ಮನವಿ. ದೆಹಲಿಗೆ ಹೋಗಿದ್ದ ಯತ್ನಾಳ್ ತಂಡ ವಿಜೇಂದ್ರ ವಿರುದ್ಧದ ಹೋರಾಟಕ್ಕೆ ಬಲ ತುಂಬಲು ಮುಂದಾಗಿದೆ. ಅದರ ಭಾಗವಾಗಿ ದೆಹಲಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಹೋರಾಟದ ನೇತೃತ್ವ ವಹಿಸುವಂತೆ ಮನವಿ ಮಾಡಿದೆ ಎನ್ನಲಾಗಿದೆ. ಅಲ್ಲದೆ ನೀವೇ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಅಂತ ಬೊಮ್ಮಾಯಿ ಅವರಿಗೆ ಮನವರಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ನೋಡ್ರಿ, ನಮ್ಮದು 3 ಪಾಯಿಂಟ್ ಐತಿ. ಒಂದು ಕುಟುಂಬ ಶಾಹಿ ಏನಂತಾರೆ, ನಮ್ಮ ಪ್ರಧಾನಮಂತ್ರಿಗಳು ಮೇಲಿನ ಮೇಲೆ ಹೇಳ್ತಾರೆ. ಇದೇನಾದ ಪರಿವಾರವಾದವನ್ನು ನಾವು BJP ಬಿಟ್ಟಿವನಂತ ಸಂಕೇತ ಕೊಡಬೇಕಾಗಿದೆ. ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದು ಭ್ರಷ್ಟಾಚಾರ. 3ನೇದು ಹಿಂದುತ್ವ. ಏನು ಉಳಿತು? 1 ಪೋಸ್ಟ್, 1 ಪಾರ್ಟಿ 1 ಪೋಸ್ಟ್ ಅಂತ ಏನು ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟರಿ ಬೋರ್ಡ್ ಎದಕ್ಕೆ ಬೇಕು ನಿಮ್ಗೆ? ಈಗ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ ಯಡಿಯೂರಪ್ಪನವ್ರ? ಇಷ್ಟೇ ಅಲ್ಲ, ವಿಜೇಂದ್ರ ವಿರುದ್ಧ ಮತ್ತೆ ಕಿಡಿಕಾರಿರುವ ಯತ್ನಾಳ್ ಅವರೊಬ್ಬ ಚಾರಿತ್ರ್ಯಹೀನ ಅಂತ ಟೀಕಿಸಿದ್ದಾರೆ. ಮಾಜಿ ಸಂಸದ ಸಿದ್ದೇಶ್ವರ್ ಫೆಬ್ರವರಿ 10ರ ಬಳಿಕ ವರಿಷ್ಠರು ಸಿಹಿ ಸುದ್ದಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ. ನೀನು ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ನೋಡಿರಿ, ನಮ್ಮದು ಜಾತಿ ಸಮೀಕರಣ ಆಗಿದೆ. ಯಾವ ಜಾತಿ ಪಕ್ಷ ನೋಡಿರಿ, ಇದು ಪರಿಶಿಷ್ಟ ಜಾತಿಯವ್ರು ಕೊಡ್ಬೇಕಂದ್ರೆ ಎಸ್, ಪರಿಶಿಷ್ಟ ಪಂಗಡ ಕೊಡ್ಬೇಕಂದ್ರೆ ಎಸ್, OBC ಹಿಂದುಳಿದವ್ರು ಕೊಡ್ಬೇಕಂದ್ರೆ ಎಸ್, ಒಕ್ಕಲಿಗರು ಕೊಡ್ಬೇಕಂದ್ರೆ ಎಸ್. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ರಾಮುಲು ಕಣ್ಣು. ಒಂದ್ ಕಡೆ ಯತ್ನಾಳ್ ತಂಡ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದೆ. ರಾಮುಲು ಆದ್ರೆ ನಮ್ದೇನೂ ತಕರಾರಿಲ್ಲ ಅಂದಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ರಾಮುಲು ಕೂಡ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯಾದ್ರೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ನನಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರೆ, ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶವನ್ನು ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡ್ತೀವಿ. ಇಲ್ಲಿ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಕೂಡ ಅವ್ರು ಹೇಳಿರೋ ಕಾರಣ, ಹಂಗಾಗಿ ವಿಶೇಷವಾಗಿ ಅವರೆಲ್ಲರಿಗೂ ಗೊತ್ತಿದೆ ರಾಮ್ಲು ಯಾವ ತರ ಮನುಷ್ಯ,
ಯಾವ ರೀತಿಯಲ್ಲಿ ಕಷ್ಟಪಡ್ತಾನ, ಯಾವ ರೀತಿಯಲ್ಲಿ ಪಾರ್ಟಿ ಸಂಘಟನೆ ಮಾಡ್ತಾನ, ಎಲ್ಲಾ ವಿಚಾರ ಗೊತ್ತಿರೋ ಕಾರಣ ಹಂಗಾಗಿ ವಿಶೇಷವಾಗಿ ನನ್ನ ಹೆಸರನ್ನು ಕೂಡ ಪ್ರಸ್ತಾಪನೆ ಮಾಡುವಂತ ಕೆಲಸ ಮಾಡಿದಾರ. ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರು ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ಇನ್ನು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಬೇಕೆಂದಿದ್ದ ರೆಬೆಲ್ ನಾಯಕರು ವರಿಷ್ಠರನ್ನ ಭೇಟಿಯಾಗದೆ ವಾಪಸ್ ಆಗಿದ್ದಾರೆ. ಶಾಸಕ ಯತ್ನಾಳ್, ಮಾಜಿ ಸಂಸದ ಸಿದ್ದೇಶ್ವರ್ ಹೈದರಾಬಾದ್ಗೆ ತೆರಳಿದ್ರೆ ಕುಮಾರ್ ಬಂಗಾರಪ್ಪ ಮಹಾಕುಂಭಮೇಳಕ್ಕೆ ಹೋಗಿದ್ದಾರೆ. ರೆಬಲ್ಸ್ ತಂಡದ ದೆಹಲಿ ಭೇಟಿ ಹಣ್ಣ ಕಾಯ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.